ಅವ್ರು ಒಪ್ಪಿ ಅದನ್ನ ಮಾಡಿದ್ರಂತ ಕೊಡ್ರಿ, ನಿಮ್ಗೆ ಏನಾದ್ರೂ ತೊಂದರೆ ಇಲ್ಲ? ನನಗೇನ್ ತೊಂದರೆ ಇಲ್ಲ, ನಿಮ್ಗೇನಾದ್ರೂ ಯಾರಿಗೂ ತೊಂದರೆ ಹಾಕೊಡ್ದು, ಯಾರಿಗೂ ತೊಂದರೆ ಹಾಕೊಡ್ದು. ಒಂದ್ ನಿಮಿಷ, ಗರ್ವಾಪ್ಸಿ ಅಂತ ಮಾಡ್ತೀರಿ ಸರ್, ಒಂದ್ ನಿಮಿಷ, ಗರ್ವಾಪ್ಸಿ ಅಂತ ಮಾಡ್ತೀರಿ, ಗರ್ವಾಪ್ಸಿ ಅಂತ ಮಾಡ್ತೀರಿ ಅಂದ್ರೆ ನಮ್ಮ ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದವ್ರನ್ನ ಮತ್ತೆ ನಮ್ಮ ಧರ್ಮಕ್ಕೆ ಕರೆದುಕೊಂಡು ಬರುವುದು ಅಂತ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಬಟ್ ಅವರು ಮೊದಲು ವಿರೋಧಿಸುತ್ತಿದ್ದರು, ಈಗ ಅದನ್ನ ಸ್ವಾಗತಿಸಿ ಒಪ್ಪಿ ಬರ್ತಿದ್ದಾರೆ, ಅವರು ಆಚರಣೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ನಿಮ್ಗೆ ಏನಾದ್ರೂ ತೊಂದ್ರೆನಾ? ಹೌದು ಮೇಡಮ್, ನಮ್ಗೆ ತೊಂದರೆ ಇದೆ. ಇಡೀ ಜೀವನದ ಉದ್ದಕ್ಕೂ ಯಾವ್ದನ್ನ ಅವ್ರು ವಿರೋಧ ಮಾಡ್ಕೊಂಡು ಬಂದಿದಾರೋ, ಒಂದು ಇನ್ವಿಟೇಷನ್ ಬಂದ ಮೇಲೆ ಅವ್ರ ವ್ಯೂ ಚೇಂಜ್ ಆಗುತ್ತೆ ಅಂತ ನಮ್ಗೆ ನಂಬಕ್ ಅಷ್ಟು ಈಸಿ ಆಗೋದಿಲ್ಲ. ಮಾಡಿರೋ ಸಾಧನೆ ಬೇರೆ, ತಾಯಿ ಭುವನೇಶ್ವರಿ ಬಗ್ಗೆ ಮಾತಾಡಿದ್ರೆ ಒಪ್ಪೋದಿಲ್ಲ. ಒಂದ್ ನಿಮಿಷ, ತಾಯಿ ಭುವನೇಶ್ವರಿ ಬಗ್ಗೆ ಮಾತಾಡಿಲ್ಲ, ಅದ್ರ ಬಗ್ಗೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮಾಡಬೇಡಿ. ಕನ್ನಡ ಭಾಷೆ ಮಾಡಬೇಡಿ ಮೇಡಮ್, ನೀವು ಚಾನಲ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ, ಎಸ್ ಉಮೇಶ್ ಅವರು. ಮೇಡಮ್, ಸಿದ್ದರಾಮಯ್ಯನವರು ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಒಂದು ಟ್ರಂಪ್ ಕಾರ್ಡನ್ನು ಎಸಿತಾರೆ. ಹಿಂದೆ ಟಿಪ್ಪು ಜಯಂತಿಯನ್ನ ಅರಿಬಿಟ್ರು. ಈಗ ನಾಡ ಹಬ್ಬ ದಸರಾದಲ್ಲಿ ಈ ಸಂದರ್ಭದಲ್ಲಿ ಇವರು ಪ್ರಶಸ್ತಿ ಬಂದಿರೋ ಕಾರಣಕ್ಕೋಸ್ಕರ ಇವನು ಕರೆದಿದ್ದಾರೋ ಅಥವಾ ಕನ್ನಡಕ್ಕೆ ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಕಾರಣಕ್ಕೆ ಕರೆದಿದ್ದಾರೋ ಅಥವಾ ಬಂಡಾಯ ಮನಸ್ಥಿತಿ, ಬೇರೆ ಧರ್ಮದ ಜಯಂತಿಗಳು ಮಾಡಬಾರದು, ಅಲ್ಲಲ್ಲ ಮಾಡ್ಲಿ ಬೇಡ ಅಂತ ಹೇಳ್ತಾರೆ. ಆದ್ರೆ ವಿಶೇಷವಾಗಿ ಇವ್ರು ಬಂದ ಮೇಲೆ ಓಲೈಕೆ ಮಾಡೋದು ಅವ್ರು ಹೇಳೋದು ಅಲ್ಲಲ್ಲ, ಅವ್ರು ಹೇಳೋದು ಸಾಕಷ್ಟು ಸಮಸ್ಯೆಗಳಿದಾವೆ ಮುಸ್ಲಿಂ ಧರ್ಮದಲ್ಲಿ, ಮುಸ್ಲಿಂ ಕಮ್ಯುನಿಟಿ ಬೇಕಾದಂತ ಆಯ್ತಾ. ಇವ್ರು ಸರ್ಕಾರ ಬಂದಾಗಲೇ ಯಾಕೆ ಮಾಡ್ಬೇಕು, ಇಲ್ಲದೆಲ್ಲ ಯಾಕೆ ಮಾಡ್ಬೇಕು? ಇವ್ರು ಹುಟ್ಟಾಕ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಚಾಮುಂಡಿ ಬೆಟ್ಟ ಅದು ಎಲ್ಲ ಧರ್ಮದವ್ರಿಗೂ ಸೇರಿದ್ದು. ನಾವ್ ವಿರೋಧ ಮಾಡ್ತಲ್ಲ ಸರ್, ಈ ಸಂದರ್ಭದಲ್ಲಿ ಇವರನ್ನ ಆಯ್ಕೆ ಮಾಡ್ಕೊಂಡಿದ್ದು ಎಲ್ಲಾ ರಾಜಕೀಯ ಪಕ್ಷದವರು ಒಂದೊಂದು ಧರ್ಮನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀರಿ. ಹಂಗಾಗಿ ನೀವು ನಿಮ್ ಧರ್ಮದ ಜಯಂತಿಗಳು ನೀವು ಮಾಡ್ಕೊಳ್ಳಿ, ಬೇರೆಯವ್ರು ಬಂದು ಇನ್ನೊಂದ್ ಧರ್ಮದ ಜಯಂತಿ ಮಾಡಿದ್ರೆ ನೀವು ಸಿಡಿದೇಳಿ, ನೀವೇನಾದ್ರೂ ಇನ್ನೊಬ್ರು ಜಯಂತಿ ಮಾಡಿದ್ರೆ ಇದೇ ನಡೀತಾ ಆಯ್ತು. ನಾನು ಒಪ್ಪಿ ನಾನು ಆಚರಣೆಗೆ ಸಿದ್ಧ ಅಂತ ಬಂದಿದ್ದಾರೆ, ಅದನ್ನ ಯಾಕೆ ವಿರೋಧಿಸ್ಬೇಕು ನಾವು? ಮೇಡಮ್, ಈಗ ಇಲ್ಲಿ ಪ್ರಶ್ನೆ ನಮಗೆ ಪಠ್ಯ ಕೊಟ್ರಿ ನೀವು ತುಂಬ ಚೆನ್ನಾಗಿ. ಅವತ್ತೇ ಏನು ನಾಡ ಹಬ್ಬಕ್ಕೆ ಬಹಳಷ್ಟು ಬಂದತಕ್ಕಂಥ ಅಸಮಾನ ಸಾಧಕರ ಬಗ್ಗೆ ಒಂದು ಪಠ್ಯ ಕೊಟ್ರಿ, ಎಲ್ಲವೂ ಸರಿ ಇದೆ. ನಾವು ನಿಸಾರ್ ಅಹಮದ್ ಅವರು ಕೂಡ ನಾವು ಕೂಡ ಅವರು ಮುಸಲ್ಮಾನ ಥರ ನಾವು ಗುರುತಿಸ್ತಾನೆ ಇರಲಿಲ್ಲ. ಅವರು ಕನ್ನಡ ಕಂಡ ಅತ್ಯುತ್ತಮ ಸಾಹಿತಿ, ಒಬ್ಬ ಲಿಟರೇಚರಿಸ್ಟ್ ಮಾತ್ರ ನೀವು ಬರ್ತೀನಿ. ಯಾಕೆ ಇದು ಬರ್ತಾ ಇದೆ ಆಭಾಸ, ಯಾಕೆ ಇದು ಬರ್ತಿದೆ ಕಾಂಟ್ರವರ್ಸಿ ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಅಂದರೆ ಅವರು ಸುಮಾರು ವರ್ಷಗಳ ಹಿಂದೆ ಅವ್ರು ಯಾರನ್ನ ತುಷ್ಟೀಕರಣ ಮಾಡೋಕ್ಕೋಸ್ಕರ ಯಾವ ಸಭೆಯೊಳಗೆ ಯಾವುದೋ ಒಂದು ಸಮ್ಮೇಳನದ ತುಷ್ಟೀಕರಣ ಮಾಡೋಕ್ಕೋಸ್ಕರ ಆಡಿದ ಮಾತು ಇವತ್ತು ಅವರಿಗೆ ಅದು ಎಫೆಕ್ಟ್ ಡ್ಯಾಮೇಜ್ ಮಾಡ್ತಾ ಇದೆ. ಅದು ಡ್ಯಾಮೇಜು, ಇಟ್ ಈಸ್ ನಾಟ್ ದಟ್. ಆ್ಯಂಡ್ ಇವಾಗ ಅವ್ರು ಏನು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ, ಕರೆದಿದೆ ನನಗೆ ಸರ್ಕಾರ, ಸ್ಟ್ಯಾಂಡ್ ಅವತ್ತಿನ ಮಾತಾಡಿದ್ದು ಯಾವಾಗ ಅವರ ಬದುಕು ಶುರುವಾಗಿದ್ದು 1999, ಅಂದರೆ ಲೇಖಕ ಜೀವನ ಶುರುವಾಗಿದ್ದು. ಸುಮಾರು ಇದು ಕೂಡ ಅಷ್ಟೇ, ನಮ್ಮ ಎದೆ ಹಣತಿ ಇದೆಯಲ್ಲ, ಇದು ನಿನ್ನೆ ಮೊನ್ನೆ ಬರೆದಿರೋದಲ್ಲ, ಇದು 1999 2000. ಆದರೆ ಅವತ್ತಿನ ದಿನ ಅವ್ರು ತೊಗೊಂಡಿರ್ತಕ್ಕಂಥ ಸ್ಟೇಟ್ಮೆಂಟು ಅವತ್ತು ಯಾರು ತುಷ್ಟೀಕರಣ ಮಾಡೋಕ್ಕೋಸ್ಕರ ತೊಗೊಂಡ್ರಲ್ಲ ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ಇವ್ರನ್ನ ಇವತ್ತು ಕಾಂಟ್ರವರ್ಸಿಗೆ ಅವಕಾಶ ಮಾಡಿಕೊಡ್ತಿದ್ರು. ಅಂದ್ರೆ ಅವತ್ತು ಹಂಗೆ ಮಾತಾಡೋದು ಇಲ್ದಿರಿ ಬರ್ತಿರ್ಲಿಲ್ಲ, ಸಮಸ್ಯೆ ಹುಡ್ತಾನೆ ಇರಲಿಲ್ಲ. ನಿಮ್ಗೆ ಒಂದು ಮಾತು ಹೇಳ ಸರ್, ಹೇಳಿ. ಹೆಸರು ಘೋಷಣೆ ಆಗ್ತಿದ್ದಂಗೆ ವಿರೋಧ ವ್ಯಕ್ತವಾಯ್ತು, ಒಂದ್ ನಿಮಿಷ, ಆಮೇಲೆ ಈ ವಿಡಿಯೋಗಳೆಲ್ಲ ಬಂದಿತ್ತು. ಘೋಷಣೆ ಆಗ್ತಾ ಇದ್ದ ಹಾಗೇನೆ ವಿರೋಧ ವ್ಯಕ್ತವಾಯ್ತು. ಓಕೆ, ನಥಿಂಗ್ ರಾಂಗ್. ವಾಟ್ ಇಸ್ ರಾಂಗ್ ಇನ್ ಇಟ್? ನಾವು ಯಾವತ್ತೂ ಒಂದು ಕಾಲದಲ್ಲಿ ನಾವೇನೋ ಒಂದು ಸಾಮಾಜಿಕವಾಗಿ ಒಂದು ಪೀಳಿಗೆಗೆ ಏನೋ ಒಂದು ಮಾತುಕತೆ ಆಡಿದಾಗ ನಮಗೆ ಆ ಮಾತಿಗೆ ವಾಪಸ್ ಬಂದೇ ಬರುತ್ತೆ. ಎಷ್ಟು ಈಗ ಇದೇ ತಗೊಳ್ಳಿ ನೀವು 2013 ಕೇಸ್ಗಳು ನಡೆದಿರ್ತಕ್ಕಂಥ ಅವಘಡಗಳು,
ಅನಾಹುತಗಳೆಲ್ಲ ಕೊಡಿ ಈಗೆಲ್ಲ ವಾಪಸ್ ಬರ್ತಾ ಇದೆ. ಕರ್ಮ ರಿಟರ್ನ್ಸ್ ಅಂತ ಕರಿತೀವಿ. ಅವ್ರದ್ದು ಅವತ್ತು ಮೇಡಮ್ ಮಾತಾಡಲಿಲ್ಲ ಅಂದಿದ್ರೆ ಇವತ್ತು ಮೇಡಮ್ಗೆ ಅದು ಬೂಮ್ರಾಂಗ್ ಹೊಡಿತಿರ್ಲಿಲ್ಲ, ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು. ಅವತ್ತಿಂದ ಇಲ್ಲ ಅಂದಿದ್ರೆ ನಮ್ಮ ಕನ್ನಡ ಜನ ತುಂಬಾ ಸಹನಶೀಲರು ಮೇಡಮ್. ಇಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕು ಅಂತ ಮಾಡ್ತಿಲ್ಲ. ಅವ್ರದ್ದು ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ. ಅಬ್ಜೆಕ್ಷನ್ ಏನು ಅವ್ರದ್ದು? ಅಬ್ಜೆಕ್ಷನ್ ಏನು? ಅಲ್ಪಸಂಖ್ಯಾತ ಒಂದ್ ನಿಮಿಷ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಮುಸಲ್ಮಾನ ಹೆಣ್ಣುಮಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಉದ್ಘಾಟನೆಗೆ ಕರೆದಿದ್ದಾರೆ ಅನ್ನೋದನ್ನ ಧರ್ಮದ ದೃಷ್ಟಿಯಿಂದ ವಿರೋಧಿಸ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ಈ ರಾಜ್ಯಕ್ಕೆ ಇನ್ನೊಂದಿಲ್ಲ. ಆದರೆ ಈ ಹಿಂದೆ ಅವರು ನನ್ನನ್ನು ಮತ್ತು ಕನ್ನಡವನ್ನು ಕೇವಲ ಹಿಂದೂ ದೇವತೆಗಳ ಒಂದು ಹೆಸರಿನಲ್ಲಿ ನೀವು ಕಟ್ಟಿ ಹಾಕಬೇಡಿ, ವಿಶಾಲ ಮನೋಭಾವದಲ್ಲಿ ಯೋಚನೆ ಮಾಡಿ ಅಂತ ಹೇಳಿದ್ದದ್ದು ಇವತ್ತು ಯಾಕೋ ಅವರಿಗೆ ಉಲ್ಟಾ ಹೊಡಿತಾ ಇದೆ ಅಂತ ಅನಿಸುತ್ತೆ. ಆದರೂ ಇದನ್ನು ಕ್ಷಮಿಸಿ ಅಲ್ಲ, ಆದರೂ ನಾನು ಈ ಆಚರಣೆಗೆ ಸಿದ್ಧ ಅಂತ ಬಂದಿರುವಂತಹ ಭಾನು ಮುಷ್ತಾಕ್ ಅವರನ್ನು ನಾನು ಸ್ವಾಗತಿಸುತ್ತೇನೆ. ಯಾಕೆ ಎಂದರೆ ಅವರು ಮಾಡಿದಂತಹ ಸಾಧನೆಗೆ ಮತ್ತು ಇವತ್ತು ಈ ಕರೆಗೆ ಹೋಗೊಟ್ಟು ಅವರ ಚಿಂತನೆಗಳು, ಅವರ ಆಲೋಚನೆಗಳನ್ನು ಬದಿಗಿಟ್ಟು ಅವರು ಈ ಆಚರಣೆಯಲ್ಲಿ ಭಾಗವಹಿಸ್ತಾ ಇರೋದು ಒಂದು ವೆಲ್ಕಮಿಂಗ್ ನಡೆ ಅಂತ ನನಗನ್ಸುತ್ತಪ್ಪ. ಇದನ್ನು ಯಾರ್ಯಾರು ಹೆಂಗೆ ಬೇಕೋ ಹಂಗಂಗೆ ನೀವು ಅದನ್ನು ನೀವು ನಿಮ್ಮ ಭಾವಕ್ಕೆ ಭಕ್ತಿಗೆ ಅರ್ಥೈಸಿಕೊಳ್ಳಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.